ಈಗ ನಮ್ಮ ಉದ್ದೇಶ ಏನು? ಉದ್ಯೋಗ. ಕರ್ನಾಟಕ ಸರ್ಕಾರ ಪದವೀಧರರಿಗೆ ಉದ್ಯೋಗ. ನಿಮ್ಮ 3,000 1,500ದಿಂದ ಪದವೀಧರರಿಗೆ ಅವಮಾನ ಮಾಡಕ್ಕೆ ಹೋಗಬೇಡಿ. ಒಂದು ದಿನಕ್ಕೆ 100 ರೂಪಾಯಿ ಆಗುತ್ತೆ. 3,000 ಅಂದರೆ ಒಂದು ಮಸಾಲೆ ದೋಸೆಗೆ 200 ರೂಪಾಯಿ ಆಗುತ್ತೆ. ನೀವು 100 ರೂಪಾಯಿ ಕೊಟ್ಬಿಟ್ಟು ನಾವು ಉದ್ಧಾರ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಯವರೇ, ಸಮಗ್ರ ಕನ್ನಡ ಪದವೀಧರರಿಗೆ, ಕರ್ನಾಟಕದ ಪದವೀಧರರಿಗೆ ಉದ್ಯೋಗ ಕೊಡಿ ಮತ್ತು ಪದವಿಯನ್ನು ಪಡೆದೇ ಇರತಕ್ಕಂಥ ಹಳ್ಳಿಗಾಡಿನ ಜನರಿಗೂ ಉದ್ಯೋಗ ಕೊಡಿ. ಇದು ನಮ್ಮ ಒತ್ತಾಯ. ತಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಶಾಲೆಗಳು ಎಲ್ಲಿದೆ? ಇವತ್ತು ಒಂದು ವರದಿ ನೋಡ್ತೀನಿ, ಇಂಗ್ಲಿಷ್ನಲ್ಲಿ ಓದುವವರು ಜಾಸ್ತಿ ಆಗಿದ್ದಾರೆ, ಕನ್ನಡ ಮಾಧ್ಯಮಕ್ಕೆ ಸೇರ್ತಕ್ಕಂಥವರು ಕಡಿಮೆ ಆಗಿದ್ದಾರೆ. ಈ ಪರಿಸ್ಥಿತಿ ಮುಂದಾದರೆ ಕರ್ನಾಟಕ ಬಹಳ ಅತ್ಯಂತ, ಒಂದು ನಿಮಿಷ, ಏನು ವಿಚಾರ ಇದೆ, ಅತ್ಯಂತ ಹೀನಾಯವಾಗಿ ಹೋಗ್ತೀವಿ. ಇದು ಬಹಳ ಪ್ರಾಮುಖ್ಯ. ಮೆಡಿಕಲ್ ಇಂಜಿನಿಯರಿಂಗ್ ಸೀಟು ಬರೀ ಮಾತಾಡೋದು ಬೇಡ, ಕನ್ನಡಿಗರಿಗೆ 70 ಭಾಗ ಕರ್ನಾಟಕದವರಿಗೆ ಮೀಸಲಿಡಬೇಕು ಮತ್ತು ಕನ್ನಡಿಗರಿಗೆ ಆದ್ಯತೆ, ಕನ್ನಡ ಮಾಧ್ಯಮ, ಕನ್ನಡಿಗರ ಉದ್ಯೋಗ, ಕನ್ನಡ ಚಳುವಳಿಗಾರರನ್ನ ಬಿಡುಗಡೆ. ಇದು ಆಯ್ತಾ? ಒಂದು ತಮಗೆ ಹೇಳ್ತೀನಿ, ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಮ್ಮ ಒಕ್ಕೂಟದವರು ಇಷ್ಟಲ್ಲೇ ಸೇರ್ತೀವಿ. ಸರ್ಕಾರದ ವಿರುದ್ಧ ಫೆಬ್ರವರಿ 2ನೇ ವಾರದೊಳಗೆ ಈ ಕನ್ನಡಿಗರಿಗೆ, ಪದವೀಧರರಿಗೆ ಉದ್ಯೋಗ ಮಾಡದೇ ಇದ್ರೆ, ಕನ್ನಡ ನಾಮಫಲಕ ಹಾಕದೇ ಇದ್ರೆ, ಹಿಂದಿ ಬೇಡವೇ ಬೇಡ, ಈ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀವಿ, ಅವರಿಗೆ ಮನವಿಯನ್ನ ಕೊಡ್ತೀವಿ. ಬೇಡಿಕೆ ಈಡೇರಿಸ್ತಾ ಇದ್ರೆ ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್. ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್. ಇದು ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಉದ್ಯೋಗಕ್ಕಾಗಿ ಕರ್ನಾಟಕ ಬಂದ್. ಇದನ್ನ ಸರ್, ಈಗ ನಿನ್ನೆ ಅಂದ್ರೆ ಅವ್ರು ಹೇಳ್ತಿರುವಂತದ್ದು 14 ದಿನ ಮುಗಿದೋಗ್ಬಿಡತ್ತೆ, ಜೈಲು ವಾಸ ಮುಗಿದೋಗ್ಬಿಡತ್ತೆ. ನೀವು ಫೆಬ್ರವರಿ 2ನೇ ವಾರ ಇಲ್ಲ, ಅದು ಬೇರೆ ಅದಕ್ಕಿಂತ ಸಂಬಂಧ ಇಲ್ಲ, ಅದಕ್ಕಿಂತ ಸಂಬಂಧ ಇಲ್ಲ. 14 ದಿವಸ ಮುಗಿಯೋದ್ರ ಒಳಗಾಗಿ ಮುಗಿದೇ ಇರಲಿ, ನಾವಂತೂ ಚಳುವಳಿಗಾರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.